ಹಾಯ್ ಆಲ್. ಇವತ್ತು ನಾನು ನಿಮಗೆ ಚಿಕನ್ ರೆಸಿಪಿನ ಹೇಳ್ಕೊಡ್ತೀನಿ. ಸೊ 1 kg ಚಿಕನ್ಗೆ 1 ಟೊಮೆಟೊ ಮತ್ತು 1 ಫುಲ್ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೋಬೇಕು. ಅದಾದಮೇಲೆ 2 ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕು. ಮತ್ತು 1 ಕಪ್ ಆಗಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ಪು ಬಟಾಣಿನ ತೊಗೊಂಡಿದ್ದೀನಿ. ಆಮೇಲೆ 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಎಗ್ ಮಸಾಲನ್ನ ತೊಗೊಂಡಿದ್ದೀನಿ ಮತ್ತು 1 kg ಚಿಕನ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ಒಂದು ಪ್ಯಾನ್ನ ಇಟ್ಕೋಬೇಕು ಕಾಯಿಸಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಒಂದು ಸ್ವಲ್ಪ ಕಾದ ನಂತರ 1 kg ಚಿಕನ್ನ ತೊಗೊಂಡಿದ್ವಲ್ಲ, ಸೊ ಅದನ್ನು ಪ್ಯಾನ್ನಾಗೆ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಕೈ ಬಿಡ್ದಿರಂಗೆ ಅದು ಸ್ವಲ್ಪ ಹೀರ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಅದಾದಮೇಲೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು, ಸ್ವಲ್ಪ ಬೇಯೋವಾಗ ಅದಕ್ಕೆ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಯೋದಕ್ಕೆ. ಅದಾದಮೇಲೆ ಚೆನ್ನಾಗಿ ಅದನ್ನು ಫ್ರೈ ಆಗಿ ಬೇಯೋವರೆಗೂ ಅದನ್ನು ನಾವು ಬೇಯಿಸ್ಬೇಕು. ಸೊ ಈ ಥರ ಕಲಿಸ್ಕೊಂಡು ಬೇಯಿಸ್ತಾ ಹೋಗಬೇಕು. ಅದಾದಮೇಲೆ 5 to 10 ಮಿನಿಟ್ಸು ಬೇಯೋದಕ್ಕೆ ಇಡಬೇಕು ಚಿಕನ್ನು. ಸೊ ಆಲ್ರೆಡಿ ನಾನು ಮಾಡ್ತಾ ಇದ್ದಾಗಲೇ ಅದು ಸ್ಮೆಲ್ ಬರ್ತಾಯಿತ್ತು ಚಿಕನ್ದು. ಸೊ ಚೆನ್ನಾಗಿ ಬೇಯಬೇಕು. ಆಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮತ್ತೆ 5 to 10 ಮಿನಿಟ್ಸ್ನ ಬೇಯೋದಕ್ಕೆ ಇಟ್ಕೋಬೇಕು. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಎಗ್ ಮಸಾಲ ಅಥವಾ ಚಿಕನ್ ಮಸಾಲ ಯಾವುದನ್ನಾದರೂ ಪ್ರಿಫರ್ ಮಾಡ್ಬೋದು ನೀವು. ಅದನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಹಾಕ್ಕೊತಾ ಇರೋದು ಎಗ್ ಮಸಾಲನ. ಅದು ಕೂಡ ಸ್ವಲ್ಪ ಅಂದರೆ ಚಿಕನ್ಗೆ ಎಲ್ಲ ಹಿಡಿಬೇಕು, ಅಷ್ಟು ಚೆನ್ನಾಗಿ ನಾವು ಕಲಿಸ್ಕೊತ ಮತ್ತು ಬೇಯಿಸ್ಕೊತ ಹೋಗಬೇಕು. ಈ ಥರ ಕೈ ಬಿಡ್ದಿರಂಗೆ ನಾವು ಕಲಿಸ್ಕೊಂಡು ಮತ್ತು ಬೇಯಿಸ್ಕೊತ ಹೋಗ್ತಾ ಇರಬೇಕು. ನೋಡಿ, ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಈ ಥರ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ಸೊ ಅಲ್ಲಿವರೆಗೂ ನಾವು ಬೇಯಿಸ್ಕೊತ ಮತ್ತು ಕಲಿಸ್ಕೊಂಡಿರ್ತೀವಿ ಅಲ್ವಾ, ನಾವು ಆ ಚಿಕನ್ನ ಅಷ್ಟು ಬೇಯಿಸ್ಕೋಬೇಕಾಗತ್ತೆ ನಾವು ಇಲ್ಲಿ. ಮತ್ತು ಬೇರೆ ಪ್ಯಾನಿಗೆ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಎಲ್ಲ ಸ್ವಲ್ಪ ಕಾದ ಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾನು ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಅಷ್ಟೊಂದು ಬ್ರೌನು ಆಗಬಾರ್ದು, ಅಷ್ಟೊಂದು ಇದು ಆಗಬಾರ್ದು. ಸೊ ಸ್ವಲ್ಪ ನೋಡಿಕೊಂಡು ಕಲಿಸ್ಕೊಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ. ಅದಾದಮೇಲೆ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆಗಲೇ, ಅದನ್ನ ಹಾಕ್ಕೊಂಡೆ. ಆಮೇಲೆ ಟೊಮೆಟೊನ ಸ್ವಲ್ಪ ಹಾಕ್ಕೊಂಡೆ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಆಮೇಲೆ ನಾನಿಲ್ಲಿ ಬಟಾಣಿನೂ ಹಾಕ್ಕೊಂಡಿದ್ದೀನಿ, 1 ಕಪ್ ಆಗಷ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ. ಸೊ ಅದು ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದು ಬೇಯಲಿ ಅಂತ. ಹಾಗಾದರೆ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಬೇಕು. ಆಮೇಲೆ ನಾವು ಆಗಲೇ ಮಾಡಿಟ್ಕೊಂಡಿರ್ತೀವಲ್ವ ಚಿಕನ್ನು, ಸೊ ಅದಕ್ಕೆ ನಾವು ಇದನ್ನು ಬೇಯಿಸಿ ಇಟ್ಕೊಂಡಿರೋಂಥ ಎಲ್ಲ ಈರುಳ್ಳಿ ಮತ್ತು ಟೊಮ್ಯಾಟೊ, ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ ಅದೆಲ್ಲ ನಾವು ಮತ್ತು ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ, ಅದನ್ನು ಚಿಕನ್ನಿಗೆ ನಾವು ಈ ಥರ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಬೇಯೋವರೆಗೂ ನಾವು ಬಿಡಬೇಕು. ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಅದನ್ನು
ಬೇಯಲಿ ಅಂತ ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ಒಂದು ಸ್ವಲ್ಪ ಮತ್ತೆ ಉಪ್ಪು ನೀವು ಹಾಕ್ಕೊಂಡ್ರು ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ನಾನಿಲ್ಲಿ ಉಪ್ಪು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ 5 ಮಿನಿಟ್ಸ್ ಬೇಯಿಸಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಕಾರ್ನ್‌ಫ್ಲೋರ್‌ನ ಹಾಕ್ಕೊಂಡಿದ್ದೀನಿ. ಸೊ ಥಿಕ್ ಕನ್ಸಿಸ್ಟೆನ್ಸಿ ಬರಬೇಕು ಅಂತ. ಮತ್ತೆ ನಾನು ಅದನ್ನು ಮತ್ತೆ 5 ಟು 10 ಮಿನಿಟ್ಸ್‌ನ ಬೇಯೋದಕ್ಕೆ ಇಟ್ಟೆ. ಸೊ ನೋಡಿ ಈ ಥರ ಥಿಕ್ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ನಾವು ಕಾರ್ನ್‌ಫ್ಲೋರ್‌ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸೊ ಇಷ್ಟೇ ಈ ಚಿಕನ್ಗೆ ಆ್ಯಡ್ ಮಾಡಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಸೊ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗೂ ಬರುತ್ತೆ. ನಾನಿಲ್ಲಿ ಈ ಚಿಕನ್ ಗ್ರೇವಿನ ಬಿರಿಯಾನಿ ಜೊತೆಗೆ ನಾನು ಮಾಡಿಕೊಂಡು ತಿಂದ್ಕೊಂಡೆ. ಸೊ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಸೊ ನೀವು ಟ್ರೈ ಮಾಡಿ ಮತ್ತು ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗುವ ಮುಂದೆ.